ನನ್ನ ಹೆಸರು ಎನ್.ಆರ್.ಪುರ. ಗ್ರೇಸಿ ಅಂತ. ಓಕೆ, ಗ್ರೇ ಓಕೆ. ಮಾತಾಡಿ ಮೇಡಮ್. ಗ್ರೇಸಿ ಅಂತ. ಓಕೆ. ನನಗೆ ತುಂಬಾ ಸಮಸ್ಯೆಗಳಿತ್ತು ಸರ್. ನನಗೆ ಮಂಡಿ ನೋವಾಗಿತ್ತು. ಈ ಪ್ರಾಡಕ್ಟ್ ನನಗೆ ಕೊಡ್ಸಿದ್ದು ಯಾರು ಅಂದ್ರೆ ಮಿನಿ ಮೇಡಮ್ ಹಾಗೂ ಮಲ್ಯ ಸರ್ ಸೇರಿ ನನಗೆ ತಂದ್ಕೊಟ್ಟಿದ್ದು ಸರ್. ನನಗೆ ಮಂಡಿ ನೋವಿತ್ತು. ನಾನು ಸುಮಾರು ಜಾಗದಲ್ಲಿ ಹೋಗಿದ್ದೀನಿ, ಆಸ್ಪತ್ರೆಗೆ ಹೋಗಿದ್ದೀನಿ. ಅವರು ಸಾಕ್ಸು ಎಲ್ಲ ಕೊಟ್ಟಿದ್ರು. ನನಗೆ ಏನು ಕಮ್ಮಿ ಆಗ್ಲಿಲ್ಲ. ಮತ್ತೆ ವೆರಿಕೋಸು ಇತ್ತು, ಕುತ್ತಿಗೆ ನೋವು ಇತ್ತು. ಇದಕ್ಕೆ ಮಂಡಿ ನೋವಿಗೆ ಮತ್ತು ಈ ವೆರಿಕೋಸಿಗೆ ಅಂತ ನಾನು ಪ್ರಾಡಕ್ಟ್ ತಗೊಂಡಿದ್ದು. ನನಗೆ 7 ದಿನದಲ್ಲಿ ನಾನಿದು ಉಪಯೋಗಿಸಿ 7 ದಿನಕ್ಕೆ ನಂಗೆ ರಿಸಲ್ಟ್ ಬಂತು. ಮತ್ತೆ ಈ ರಿಸಲ್ಟ್ ಬಂದಲ್ಲಿ ಒಂದಲ್ಲ ಎರಡಲ್ಲ ನಂಗೆ ರಿಸಲ್ಟ್ ತುಂಬಾ ಬಂತು. ನಂಗೆ ಗ್ಯಾಸ್ಟ್ರಿಕ್ ಇತ್ತು, ಅದು ಹುಷಾರಾಯ್ತು. ಮತ್ತೆ ನಂಗೆ ಕಿವಿ ನೋವಿತ್ತು ಸರ್. ಮೇನ್‌ವಾಗಿ ಹೇಳ್ಬೇಕಾದ್ರೆ ಕಿವಿ ನೋವು ಒಂದು ಕೇಳಿಸ್ತಾ ಇರ್ಲಿಲ್ಲ ನನಗೆ. ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದು. ಇಲ್ಲಾಂದ್ರೆ ಮಿಷನ್ ಕೂರ್ಸ್ಬೇಕು, ಸರ್ಜರಿ ಮಾಡ್ಬಿಟ್ಟು ಆಗಲ್ಲ ಅಂದ್ರೆ ಮಿಷನ್ ಕೂರ್ಸ್ಬೇಕು ಅಂದ್ರು. ಆಯ್ತು ಸರ್, ನಾನು ಮನೆಗೆ ಹೋಗಿ ಮಗನಿಗೆ ಹೇಳ್ ಬರ್ತೀನಿ ಅಂತ ಹೇಳಿ ಬಂದೆ. ಇಲ್ಲಿ ಬಂದು ಹೇಳೊತ್ತಿಗೆ ಸೊಸೆನು ಮಗನು ಹೇಳಿದ್ರು, "ಏನಮ್ಮ ಅಷ್ಟೇನು ಏಜ್ ಆಗಿಲ್ಲ ಮಿಷನ್ ಕೂರ್ಸ್ಕೊಂಡು ನಡಿಯಕ್ಕೆ, ಬೇಡ ಸ್ವಲ್ಪ ದಿನ ಹೋಗ್ಲಿ" ಅಂತ ಹೇಳಿದ್ರು. ಆಗ್ಲಿ ಅಂತ ನಾನು ಹಂಗೆ ಇದ್ದೆ. ಮಣಿಪಾಲ ಹೋಗಿ ಕಿವಿ ತೋಳ್ಸಿದ್ರು. ಅವಾಗ 2 ದಿನ ಪರವಾಗಿರ್ಲಿಲ್ಲ. ಮತ್ತೆ ಅದೇ ಅದೇ ತರ ಆಗ್ಬಿಡ್ತು. ಮತ್ತೆ ನಾನು ಮತ್ತೆ ಹೋಗ್ಲಿಲ್ಲ. ಮತ್ತೆ ತುಂಬ ದುಡ್ಡು ಖರ್ಚಲ್ಲ ಅಂತೇಳಿ ನಾನು ಹೋಗ್ಲಿಲ್ಲ. ಅದು ಈಗ ಕ್ಲಿಯರ್ ಆಯ್ತು. ಮತ್ತೆ ಕುತ್ತಿಗೆ ನೋವಿತ್ತು, ಅದು ಕ್ಲಿಯರ್ ಆಯ್ತು. ಮಂಡಿ ಕಾಲು ಸವಿತ ಆಗಿತ್ತು. ನನಗೆ ಮಣಿಪಾಲ ಹೋಗೋದಾಗ್ಲೂ ಸವಿತ ಉಂಟಮ್ಮ ಮೂಳೆ. ಒಂದಲ್ಲ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಸುಮಾರು ಲೈಫ್ ಲಾಂಗ್ ನೀವು ಮಾತ್ರೆ ತಿನ್ಬೇಕಾಗುತ್ತೆ ಅಂತ ಹೇಳಿದ್ರು. ಸಾಕ್ಸ್ ಎಲ್ಲ ಕೊಟ್ಟಿದ್ರು. ಅಂದ್ರು ಅದು ವಾಸಿ. ನಂಗೆ 7 ದಿನಕ್ಕೆ ರಿಸಲ್ಟ್ ಬಂತು. ಮತ್ತೆ ನಂಗೆ ವೆರಿಕೋಸಿಂದ್ ಇತ್ತು. ಅದು ನಾನು ಸುಮಾರು ನನ್ನ ಆಯುರ್ವೇದಕ್ಕೆ ಸುಮಾರು ಖರ್ಚು ಮಾಡಿದೀನಿ ಸರ್. ನಾನು 1 ತಿಂಗಳಿಗೆ ನಂಗೆ 7,500 ಬೇಕಿತ್ತು. 2 ತಿಂಗಳು ನಾನು ತಿಂದು ನಮ್ಮ ಹತ್ರ ತಿನ್ನಕ್ಕಾಗ್ಲಿಲ್ಲ. ತುಂಬಾ ಕಹಿ ಆಗಿತ್ತು, ತಿನ್ನಕ್ಕಾಗ್ಲಿಲ್ಲ. ಹಂಗ ಬಿಟ್ಬಿಟ್ಟೆ. ಮಗನಿಗೆ ಹೇಳ್ದೆ, "ಇನ್ನು ಸರಿ ಇನ್ನು ಬೇಡ ಮನೆ ದುಡ್ಡು ಖರ್ಚು ಮಾಡೋದು. ಇಷ್ಟೆಲ್ಲ ಸಾಕು ನನಗೆ. ನಾನು ಸಾಯೊತ್ತಿಗೆ ಆ ನೋವು ಹೋಗೋದು ನಂಗೆ ಬೇಡ" ಅಂತ ನಾನು ಬಿಟ್ಟಿದ್ದೆ. ಮತ್ತೆ ಇಲ್ಲ ಅಮ್ಮ ಹೋಗ್ ಬರೋಣ ಅಂತ ಹೋಗ್ ಬಂದ್ವಿ. 2 ತಿಂಗಳು ತಗೊಂಡೆ. ಅದು ಸ್ಟಾಪ್ ಮಾಡಿದೆ ಔಷಧಿನ. ಈ ಮ್ಯಾಟ್ರಿಕ್ಸ್ ಉಪಯೋಗಿಸಿದ್ಮೇಲೆ 7 ದಿನಕ್ಕೆ ನಂಗೆ ರಿಸಲ್ಟ್ ಬಂತು ಸರ್. ಈಗ ನಾನು ಉಪಯೋಗಿಸಿ ನಂಗೆ 11 ತಿಂಗಳಾಯ್ತು. ನಂಗೆ ಯಾವ ಸಮಸ್ಯೆನೂ ಇಲ್ಲ. ವೆರಿಕೋಸಿಂದ ಆಗ್ಲಿ, ಕುತ್ತಿಗೆ ನೋವಾಗ್ಲಿ, ಗ್ಯಾಸ್ಟ್ರಿಕ್ ಆಗ್ಲಿ, ಈ ಮೂಳೆ ಸವಿದಾಗಲಿ, ಎಂತ ಈ ಕಿವಿ ನೋವಿಂದಾಗ್ಲಿ ಏನು ಸಮಸ್ಯೆ ನಂಗಿಲ್ಲ ಸರ್. ನಾನು ಚೆನ್ನಾಗಿ ಹೆಲ್ತಿ ಆಗಿದ್ದೇನೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಥ್ಯಾಂಕ್ಸ್. ನನಗೆ ಕೊಡ್ಸಿದವ್ರು ದೇವರಾಗಿ ಬಂದು ಕೊಡ್ಸಿದ್ದಾರೆ. ನಂಗೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತಾ ಇದೀನಿ ಸರ್. ಧನ್ಯವಾದಗಳು.